ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಫ್ರೈಡೇ ಲಾಂಗ್ ಇದು. ಮಾರ್ನಿಂಗ್ ಟಿಫನ್ಗೆ ಅಂತ ಕ್ಯಾರೆಟ್ ರೈಸ್ ಪ್ರಿಪೇರ್ ಮಾಡಿದ್ದೆ. ನಾನು ಏನೇ ಟಿಫನ್ ಮಾಡಿದ್ರು ಕ್ಯಾರೆಟ್ ಆ್ಯಡ್ ಮಾಡಿರ್ತೀನಿ ಮಕ್ಳಿಗೋಸ್ಕರ. ಹಾಗೆ ಸ್ನ್ಯಾಕ್ಸ್ಗೆ ಈವ್ನಿಂಗು ನನ್ನ ಹಸ್ಬೆಂಡ್ ಎಗ್ ಪಫ್ ತಂದಿದ್ದು ಎಲ್ಲರಿಗೂ ಕೊಟ್ಟು, ಜೊತೆಗೆ ಅಡುಗೆ ಕೂಡ ಬೇಗ ಮಾಡಬೇಕಿತ್ತು. ನಾನು ನೈಟು ಕಡಲೆಕಾಯಿ ಸಾಂಬಾರು ಮಾಡೋಣ ಅಂತ ಕಡಲೆಕಾಳನ್ನ ಕೂಗಕ್ಕೆ ಇಡ್ತಾಯಿದ್ದೆ. ಒಂದು 5 ವಿಷಲ್ ಕೂಗಿಸ್ಕೊತೀನಿ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ನಾನು ಟೀ ಪಾರ್ಟ್ನರ್ ಆಗಿ ನನ್ನ ಹಸ್ಬೆಂಡ್ ಇದ್ದಾಗೆಲ್ಲ ಈವ್ನಿಂಗ್ ಟೀ ಮಾಡೇ ಮಾಡ್ತೀನಿ. ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ಸಾಂಬಾರು ಹೇಗೆ ಮಾಡ್ತೀನಿ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೆಂಚ್ಕೊಳ್ಳೋಕ್ಕೆ ಅಂತ ನಾಟಿ ಮೊಟ್ಟೆ ಇಟ್ಟಿದ್ದೆ ಊಟಕ್ಕೆ. ನಾನು ಮಸಾಲೆ ಸಾಂಬಾರು ಮಾಡಿದಾಗೆಲ್ಲ ಯೂಶ್ವಲಿ ಹುರಿದ್ಬಿಟ್ಟೆ ಮಾಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಪ್ಯಾನ್ಗೆ ಆಯಿಲ್ ಹಾಕಿದ್ಮೇಲೆ ಚಕ್ಕೆ, ಲವಂಗ, ಮೆಣಸು ಹಾಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. 1 ಟೇಬಲ್ ಸ್ಪೂನು ಗಸಗಸೆ, ಅದಾದಮೇಲೆ 3 ಇಂದ 4 ಒಣಮೆಣಸಿನ್ಕಾಯಿ ಹಾಕ್ಕೊತೀನಿ. ಖಾರ ಕಡಿಮೆನೇ ನಾನು. ಹಾಗೆ ಪುದೀನ, ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಾದಮೇಲೆ 1 ಚಿಟಿಕೆ ಅರಿಶಿನ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 2 ಟೇಬಲ್ ಸ್ಪೂನು ಮಟನ್ ಸಾಂಬಾರು ಪುಡಿ. ಪೌಡರೆಲ್ಲ ಮನೇಲೆ ಮಾಡ್ಕೊಳ್ಳೋದು ನಾನು, ತುಂಬ ಚೆನ್ನಾಗೇ ಇರುತ್ತೆ. ಮಸಾಲೆ ಸಾರು ಆಗಿರೋದ್ರಿಂದ ಮಟನ್ ಸಾಂಬಾರು ಪುಡಿ ಯೂಸ್ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ. ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಹಾಗೆ ಆಮೇಲೆ 1 ಟೊಮ್ಯಾಟೊ ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ಕೂಡ ನಾನು ಕಡಿಮೆನೇ ಯೂಸ್ ಮಾಡೋದು. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಅದೆಲ್ಲ ಆರಿದ್ಮೇಲೆ ರುಬ್ಕೊಬೇಕು. ಅಷ್ಟರಲ್ಲಿ ಕಡಲೆಕಾಳು ಬೆಂದಿತ್ತು. 1 ಆಲೂಗಡ್ಡೆ, 1 ಬದನೆಕಾಯಿ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಇರದೇ ಇರೋದ್ರಿಂದ ಬರೀ ಬದನೆಕಾಯಿ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮಸಾಲೆನ ಆ್ಯಡ್ ಮಾಡಿ ಉಪ್ಪು ಹಾಕಿ ಚೆನ್ನಾಗಿ ಮಾಡಿಸಿದ್ರೆ ಸಾಂಬಾರು ರೆಡಿ. ಜೊತೆಗೆ ರೈಸ್ ಕೂಡ ಮಾಡಿದ್ದೆ. ನೈಟ್ ಊಟ ಕೂಡ ಆಯಿತು ಬೇಗ. ಎಲ್ಲ ಆದಮೇಲೆ ನಾನು ನೈಟ್ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ನಾನು, ಸೊ ದಟ್ ಬೆಳಗ್ಗೆ ನಂಗೆ ಈಸಿ ಆಗುತ್ತೆ ಅಂತ. ಥ್ಯಾಂಕ್ ಯು.